ಹಲೋ ಎವ್ರಿವನ್, ಇದು ಡೇ 19ನ ಮಿನಿ ವ್ಲಾಗ್. ಇವತ್ತು ನಾನು ಗುರುವಾರ ಆಗಿರೋದ್ರಿಂದ ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಹಸ್ಬೆಂಡ್ ಪೂಜೆ ಮಾಡಿಬಿಟ್ಟು ಹೋಗಿದ್ದಾರೆ. ನಾನಿವತ್ತು ಗುರುವಾರ ಅಲ್ವಾ, ಅದಕ್ಕೆ ನಮ್ಮ ಬಾಬಂಗೆ ಸ್ವಲ್ಪ ಪೂಜೆ ಮಾಡಬೇಕು, ನಾನು ನಡ್ಕೋತೀನಿ, ಅದಕ್ಕೋಸ್ಕರ ಅಂದ್ಬಿಟ್ಟು ಸಂಜೆ ಪೂಜೆ ಮಾಡೋಣ ಅಂದ್ಬಿಟ್ಟು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಏನಾದ್ರು ತಿನ್ಬೇಕು ಅನಿಸ್ತಾಯಿತ್ತು. ಅದಕ್ಕೋಸ್ಕರ ಆಲೂಗಡ್ಡೆ ಇತ್ತು ಅಂದ್ಬಿಟ್ಟು ಆಲೂ ಕಬಾಬ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಅದನ್ನ ಸ್ವಲ್ಪ ಎಲ್ಲ ಎರ್ದು ಅದನ್ನೆಲ್ಲ ಕಟ್ ಮಾಡಿಕೊಂಡು ನಾನು ಸ್ಲ್ಯಾಬ್ ಮೇಲೆ ಕಟ್ ಮಾಡ್ತೀನಿ. ಅದು ನನಗೆ ಅದು ಪ್ಲಾಸ್ಟಿಕ್ ಇದ್ರಲ್ಲಿ ಕಟ್ ಮಾಡಿದ್ರೆ ಅದೊಂದು ಸ್ವಲ್ಪ ಇದು ಬರುತ್ತೆ ಅಂತ ನಂಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಯಾವಾಗಲೂ ಅದ್ರಲ್ಲಿ ಕಟ್ ಮಾಡಲ್ಲ, ಯಾವಾಗಾದ್ರೂ ಒಂದೊಂದು ಸತಿ. ಆಮೇಲೆ ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ ಅಂದ್ಬಿಟ್ಟು ಮನೇಲೇ ಶುಂಠಿ ಬೆಳ್ಳುಳ್ಳಿ ಇತ್ತು ಅಂದ್ಬಿಟ್ಟು ಅದನ್ನೇ ಬಿಡಿಸಿ ಅದನ್ನೇ ಸ್ವಲ್ಪ ಚೆಚ್ಕೊಂಡು ಹಾಕಿದ್ದೀನಿ. ಮತ್ತು ಖಾರದ ಪುಡಿ, ಖಾರದ ಪುಡಿ ಹಾಕಿದ್ದೀನಿ. ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಉಪ್ಪು, ಪುಡಿ ಉಪ್ಪು ಹಾಕ್ಕೊಂಡು, ಬೇಕು ಅನ್ನೋರು ಅಡಿಷ್ನಲಾಗಿ ಕಬಾಬ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಬೋದು. ನಾನೇನು ಆ್ಯಡ್ ಮಾಡಿಲ್ಲ. ಆಮೇಲೆ ಸ್ವಲ್ಪ ಕರಿಬೇವಿತ್ತು ಅಂದ್ಬಿಟ್ಟು ಹಸಿ ಕರಿಬೇವನ್ನ ಅದನ್ನು ಕೂಡ ತರದೆ ಹಾಕಿದ್ದೀನಿ. ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ಗಟ್ಟಿನೇ ಕಲಿಸ್ಕೊಳ್ಬೇಕು, ಯಾಕೆಂದರೆ ಇದು ಆಮೇಲೆ ನೀರು ಬಿಟ್ಬಿಡುತ್ತೆ. ಕಲಿಸ್ಕೊಂಡು ಎಣ್ಣೆ ಇಟ್ಕೊಂಡು ಅದನ್ನ ಸ್ವಲ್ಪ ಎಣ್ಣೆ ಕಾದಿದ ತಕ್ಷಣ ಹಾಗೆ ಡೈರೆಕ್ಟ್ ಡೀಪ್ ಫ್ರೈ ಮಾಡಬೇಕು. ಡೀಪ್ ಫ್ರೈ ಮಾಡಿದೆಲ್ಲ ಆದಮೇಲೆ ಸ್ವಲ್ಪ ಕಾಫಿ ಮಾಡ್ಕೊಂಡಿದ್ದೆ, ಕಾಫಿ ಜೊತೆಗೆ ಆಲೂ ಕಬಾಬ್ ತಿಂದ್ಕೊಂಡು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಪ್ಲೀಸ್ ಲೈಕ್ ಮಾಡಿ, ಫಾಲೋ ಮಾಡಿ. ಬಾಯ್.